ನಮಸ್ಕಾರ ಸ್ನೇಹಿತರೆ, ನಾನು ಸಂಧ್ಯಾ. ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೈಲರಿಂಗ್ ಕ್ಲಾಸಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಿಗಿನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ನಾನು ಬಾಬಿನಿಗೆ ದಾರವನ್ನು ಹೇಗೆ ಸುತ್ತೋದು ಅನ್ನೋದನ್ನು. ಇದು ಬಿಗಿನರ್ಸ್ ಇದ್ದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಬಾಬಿನ್ಸ್ಗೆ ದಾರ ಸುತ್ತುವಾಗ ಸ್ವಲ್ಪ ಲೂಸಾಗಿ ಸುತ್ತಿದ್ದೀವಿ ಅಂತಂದರೂ ಕೂಡ ನಿಮ್ಮ ಸ್ಟಿಚ್ ಕರೆಕ್ಟಾಗಿ ಬೀಳೋದಿಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲೇ ನಿಮಗೆ ದಾರವನ್ನು ಹೇಗೆ ಸುತ್ತೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಷ್ಟು ಗ್ಯಾಪ್ ಇದೆ ಅಲ್ವಾ, ಈ ಬಾಬಿನಲ್ಲಿ ದಾರವನ್ನು ಸುತ್ತಬೇಕಾದ್ರೆ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಈ ದಾರವನ್ನು ಇಷ್ಟು ಗ್ಯಾಪ್ ಜಾಗದಲ್ಲಿ ಸಮ ಪ್ರಮಾಣದಲ್ಲಿ ನಾವು ದಾರವನ್ನು ಫಿಲ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೇ ಕಡೆ ದಾರವನ್ನು ಸುತ್ತಿದ್ರೂ ಕೂಡ ನಿಮ್ಮ ಸ್ಟಿಚಸ್ ಸರಿಯಾಗಿ ಬೀಳೋದಿಲ್ಲ. ಹಾಗೆ ಲೂಜಾಗಿ ಸುತ್ತಿದ್ರೂ ಕೂಡ ಸ್ಟಿಚ್ಚು ಕಟ್ಟಾಗುತ್ತೆ, ದಾರ ಕಟ್ಟಾಗುತ್ತೆ, ಸ್ಟಿಚ್ ಕರೆಕ್ಟಾಗಿ ಬೀಳೋದಿಲ್ಲ, ತುಂಬ ಪ್ರಾಬ್ಲಮ್ ಬರುತ್ತೆ ಸ್ಟಿಚ್ ಮಾಡಬೇಕಾದ್ರೆ. ಹಾಗಾಗಿ ನೋಡಿ, ನಾವು ಮೊದಲು ಮಾಡಬೇಕಾಗಿರೋದು ಬಾಬಿನ್ಗೆ ದಾರವನ್ನು ನೀಟಾಗಿ ಟೈಟಾಗಿ ಸುತ್ತಬೇಕಾಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ಮೆಥಡಲ್ಲಿ ನೋಡಿ, ಇಲ್ಲಿ ಒಂದು ಕ್ಲಿಪ್ ಕೊಟ್ಟಿರ್ತಾರೆ, ಎಲ್ಲ ಮಷಿನ್ಗೂ ಇರುತ್ತೆ ಇದು. ಈ ಕ್ಲಿಪ್ಪಿಗೆ ಬಾಬಿನನ್ನು ಹಾಕಿ ಹೇಗೆ ಸುತ್ತೋದು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಈ ಕ್ಲಿಪ್ ಇವಾಗ ಕೆಳಗಡೆ ಇದೆ, ಇದು ಮೇಲ್ ಮಾಡಬೇಕು. ನೋಡಿ, ಇದು ಮೇಲ್ ಹೋಯ್ತು. ಈಗ ಮೇಲ್ಗಡೆ ಇದ್ದಾಗ ಏನು ಮಾಡಬೇಕಂತಂದರೆ, ನೋಡಿ ಇಲ್ಲಿ ನಿಮಗೊಂದು ಲೈನ್ ಕಾಣಿಸ್ತಾ ಇದೆ. ಈ ಲೈನಿಗೂ ಬಾಬಿನಿಗೊಂದು ಮಾರ್ಕ್ ಮಾಡಿರ್ತಾರೆ. ನೋಡಿ, ಇಲ್ಲೊಂದು ಮಾರ್ಕ್ ಇದೆ. ನೋಡಿ, ಇವಾಗ ಬಾಬಿನನ್ನು ಹೇಗೆ ಇನ್ಸರ್ಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲೊಂದು ಮಾರ್ಕ್ ಕಾಣಿಸ್ತಿದೆ. ಹಾಗೆ ಇಲ್ಲಿ ಕೂಡ ಒಂದು ಓಪನ್ ಮಾರ್ಕ್ ಇದೆ. ಈ ಓಪನ್ ಮಾರ್ಕಲ್ಲಿ ಹೀಗೆ ಒಳಗಡೆ ಹೋಗೋ ಥರ ಇನ್ಸರ್ಟ್ ಮಾಡಬೇಕು. ಇದು ಲಾಕ್ ಆಯಿತು. ನೋಡಿ, ಹೀಗೆ ಎಳೆದ್ರೂ ಕೂಡ ಈಗ ಓಪನ್ ಆಗಲ್ಲ. ಇದು ಹಾಕೋಕ್ಕಿಂತ ಮೊದಲು ಏನು ಮಾಡಬೇಕು ಅಂತಂದರೆ, ನಿಮಗೆ ಯಾವ ಕಲರ್ ದಾರ ಬೇಕು ಅನ್ನೋದನ್ನು ಚೂಸ್ ಮಾಡಿ ಒಂದು 2 ಲೈನನ್ನು ಕೈಯಿಂದ ಸುತ್ಕೋಬೇಕು. ಈಗ ಸುತ್ಕೊಂಡಾದ್ಮೇಲೆ ಮಾಡಿ ಈ ದಾರವನ್ನು ನಿಮ್ಮ ಕಡೆ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಈ ಮಾರ್ಕು ಇದರಲ್ಲಿ ಹೀಗೆ ಇನ್ಸರ್ಟ್ ಮಾಡಬೇಕು. ಈಗ ಇನ್ಸರ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಕ್ಲಿಪ್ ಇದೆ ಅಲ್ಲ, ಈಗ ಮೇಲ್ಗಡೆ ಇದೆ, ಇದನ್ನು ನಾವು ಕೆಳಗೆ ಮಾಡಬೇಕು. ಹೀಗೆ ಕೆಳಗೆ ಮಾಡಿದ ಮೇಲೆ ಈ ಕ್ಲಿಪ್ ಬಂದು ಬಾಬಿನಿಗೆ ಟಚ್ ಆಗುತ್ತೆ. ಆವಾಗ ನೋಡಿ, ಟಚ್ ಆಯಿತು, ಈಗ ಲಾಕ್ ಆಯಿತು. ಇವಾಗ ಏನು ಮಾಡಬೇಕು, ಚಕ್ರವನ್ನು ನಿಮ್ಮ ಕಡೆ ತಗೊಂಡು ಪ್ಯಾಡಲ್ ಯೂಸ್ ಮಾಡಿ ಹೀಗೆ ಈ ಕಡೆ ಇದು ಕರೆಕ್ಟಾಗಿ ಫೀಲ್ ಆಗಬೇಕು. ನೋಡಿ, ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಆಗಲಿಕ್ಕಿಲ್ಲ. ಆಯಿತು ಅಂದರೆ ದಾರ ಕಟ್ ಆಗುತ್ತೆ. ನೋಡಿ, ಇವಾಗ ಟೈಟಾಗಿ ಫೀಲ್ ಆಗಿದೆ. ಈಗ ಎಲ್ಲೂ ಲೂಸ್ ಆಗಿಲ್ಲ. ಲೂಸ್ ಆಯಿತು ಅಂದರೆ ದಾರ ಕಟ್ ಆಗುತ್ತೆ. ಹಾಗೆ ನೋಡಿ, ನೆಕ್ಸ್ಟ್ ಸೆಕೆಂಡ್ ಮೆಥಡಲ್ಲಿ ಹೇಗೆ ಸುತ್ತೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ನಮ್ಗೆ ಥ್ರೆಡ್ ಹಾಕೋಕ್ಕೆ ಒಂದು ಸ್ಟಿಕ್ ಕೊಟ್ಟಿರ್ತಾರೆ. ಅದರಲ್ಲಿ ಥ್ರೆಡನ್ನು ಹೀಗೆ ಇನ್ಸರ್ಟ್ ಮಾಡಿದ ಮೇಲೆ ಆಮೇಲೆ ಏನು ಮಾಡಬೇಕು ಅಂತಂದರೆ, ನಾನು ಇದು ದಾರ ಕಟ್ ಮಾಡಿಲ್ಲ, ಇದು ಕಂಟಿನ್ಯೂ ಇದೆ. ಸೇಮ್ ಮೆಥಡ್ ಇಲ್ಲಿ ಕೂಡ 2 ಸುತ್ತು ನೀವು ಕೈಯಿಂದ ಹೀಗೆ ಸುತ್ಕೋಬೇಕಾಗುತ್ತೆ. ಸುತ್ಕೊಂಡಾದ್ಮೇಲೆ ಏನು ಮಾಡಬೇಕು, ಈ ದಾರವನ್ನು ನಿಮ್ಮ ಕಡೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಾನಿಲ್ಲಿ ಸ್ಕ್ರೂ ಡ್ರೈವರನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಹೀಗೆ ಹೀಗೆ ಉದ್ದಕ್ಕಿರೋ ಸ್ಟಿಕ್ ಯಾವುದು ಬೇಕಾದ್ರೂ ತೊಗೋಬಹುದು. ಆ ಸ್ಟಿಕ್ಕು ಇದ್ರ ಒಳಗಡೆ ಹೋಗೋ ಹಾಗೆ ಇರಬೇಕು, ಈ ಹೋಲ್ ಒಳಗಡೆ ಹೋಗೋ ಹಾಗೆ ಇರಬೇಕು. ಅಂಥ ಸ್ಟಿಕ್ಕನ್ನು ತಗೊಳ್ಳಿ. ಸ್ಕ್ರೂ ಡ್ರೈವರ್ ಅಥವಾ ಪೆನ್ನಿಂದ ಕೂಡ ನೀವು ಸುತ್ಕೋಬೋದು. ನೋಡಿ, ಈಗ ಹಾಕಿದ ಮೇಲೆ ಏನು ಮಾಡಬೇಕು, ನೆಕ್ಸ್ಟು ಇದು ಚಕ್ರ ಇದೆ ಅಲ್ವಾ, ಈ ಚಕ್ರಕ್ಕೆ ಹೀಗೆ ಇಡಬೇಕು. ಹೀಗೆ ಟಚ್ ಮಾಡಿ, ಕಾಣಿಸ್ತಾ ಇದೆಯಾ? ಹೀಗೆ ಇಟ್ಕೊಂಡು ಏನು ಮಾಡಬೇಕು, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಮೆಥಡ್ ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಪ್ರಾಕ್ಟೀಸ್ ಮಾಡ್ತಾ ಇದು ಕೂಡ ತುಂಬ ಈಸಿ ಮೆಥಡ್ ಅನಿಸುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂದರೆ ಈಸಿಯಾಗಿ ಬರುತ್ತೆ. ಈಗ ನೋಡಿ, ಈ ದಾರವನ್ನು ನಿಮ್ಮ ಕಡೆ ಎಳ್ಕೊಂಡಾದ್ಮೇಲೆ ಏನು ಮಾಡಬೇಕು, ನಿಧಾನಕ್ಕೆ ಈ ಚಕ್ರವನ್ನು ತಿರುಗಿಸಿ
ಚಕ್ರವನ್ನು ತಿರುಗಿಸ್ಕೊಳ್ತಾ ಇಲ್ಲಿ ನೋಡಿ ಇದನ್ನು ಹೀಗಿಡಬೇಕು. ಇದರಲ್ಲಿ ಇಟ್ಕೊಂಡು ನಿಧಾನಕ್ಕೆ ದಾರವನ್ನು ಒಂದು ಸೈಡು ಕೈಲಿಟ್ಕೊಂಡು ಸುತ್ತಾ ಹೋಗಬೇಕು. ಸಮ ಪ್ರಮಾಣದಲ್ಲಿ ತುಂಬಬೇಕು. ನೋಡಿ ಎಷ್ಟು ಚೆನ್ನಾಗಿ ಫೀಲ್ ಆಗಿದೆ ಅಂತ. ಇನ್ನೊಂದು ಮೆಥಡ್ ಯಾವುದು ಅಂತಂದರೆ ನೀವು ಮಾಡಬೇಕು, ಈಗ ಬಾಬಿನನ್ನು ಹಿಡ್ಕೊಂಡು ಕೈಯಿಂದ ಕೂಡ ಸುತ್ತಬಹುದು. ನೋಡಿ ಈಗ ಸುತ್ತೋದ್ರಿಂದ ಏನಾಗುತ್ತೆ ಅಂತಂದರೆ ಟೈಮ್ ತುಂಬ ಹಿಡಿಯುತ್ತೆ. ಹಾಗೂ ಇದು ಮಷಿನಲ್ಲಿ ನಾವು ದಾರವನ್ನು ಸುತ್ತಿದಾಗಲ್ಲ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಎಷ್ಟಾದರೂ ಕೈಯಿಂದ ಸುತ್ತಿದ್ರೂ ಕೂಡ ಇದು ಸ್ವಲ್ಪ ಲೂಸ್ ಆಗಿ ಬರುತ್ತೆ. ಹಾಗಾಗಿ ನೀವು ಈ ಮೆಥಡನ್ನು ಬಿಟ್ಟು ನಾನು ಮೊದಲು 2 ಮೆಥಡ್ ಹೇಳ್ಕೊಟ್ಟಿದ್ನಲ್ಲ, ಆ ಮೆಥಡಲ್ಲಿ ದಾರವನ್ನು ಸುತ್ತಿದರೆ ತುಂಬ ಯೂಸ್ಫುಲ್ ಆಗುತ್ತೆ. ಅದನ್ನೇ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಖಂಡಿತ ಅದರಲ್ಲಿ ನೀವು ದಾರವನ್ನು ಸುತ್ತೋದಕ್ಕೆ ರೆಡಿ ಆಗ್ತೀರಾ. ನೋಡಿದ್ರಲ್ವ ಸ್ನೇಹಿತರೆ, ಬಾಬಿನ್ಗೆ ದಾರವನ್ನು 3 ಮೆಥಡಲ್ಲಿ ಹೇಗೆ ಸುತ್ತೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಲ್ತ್ಕೊಂಡಿದ್ವಿ. ಎಲ್ಲರೂ ದಯವಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಈಸಿಯಾಗಿ ನಾವು ದಾರವನ್ನು ಫಿಲ್ ಮಾಡ್ಬೋದು ಅದರಲ್ಲಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಶುಭ ದಿನ. ಬಾಯ್ ಬಾಯ್ ಎಲ್ಲರಿಗೂ.